ಈ ಸಲದ ಬಿಹಾರ್ ಎಲೆಕ್ಷನ್ ನೀವು ಮಾತಾಡುವಾಗ ಹೇಳಿದ್ರಿ, ಈ ಸಲದ ಬಿಹಾರ್ ಎಲೆಕ್ಷನ್ನ ಇಂಪ್ಯಾಕ್ಟ್ಗಳು ಏನೇನು ಆಗ್ಬೋದು ಅನ್ನೋದು. ಯಾಕೆ ನಾವು ಆ ಕಡೆ ಈ ಸಲ ಸ್ಟ್ರೈಟ್ ಕಾದು ಕೂತ್ಕೊಂಡಿದ್ವಿ, ಈ ಎಲೆಕ್ಷನ್ನ ಇಂಪ್ಯಾಕ್ಟ್ಗಳು ಏನಾಗ್ಬೋದು ಅನ್ನೋದು. ಇಂಪ್ಯಾಕ್ಟ್ಗಳ ಬಗ್ಗೆ ಮಾತಾಡಿದಾಗ ಈಗ ಒಂದು ಸಮ್ಮಿಶ್ರ ಸರ್ಕಾರದಂತಹ ಸರ್ಕಾರ ನಡೆಸ್ತಾ ಇರುವಂತಹ ಮೋದಿ ಗೌರ್ಮೆಂಟ್, ಇನ್ನೊಂದು ಕಡೆ ರಾಜ್ಯಕ್ಕೆ ಬಂದರೆ ಇಲ್ಲಿ ಇವತ್ತು ಮತ್ತು ನಾಳೆ CM ಬದಲಾವಣೆ ಆಗುತ್ತೆ ಅನ್ನುವ ಒಂದು ರೀತಿಯಲ್ಲಿ ಕಾದುಕುಳಿದಂತಹ ಒಂದು ಇಂಪ್ಯಾಕ್ಟ್ ರಾಜ್ಯದಲ್ಲಿ. ಆದರೆ ಎಲ್ಲೋ ಭಾರತದಲ್ಲಿ ಕಾಂಗ್ರೆಸ್ಸನ್ನು ಕಿತ್ತು ಬಿಸಾಕ್ತೀವಿ ಅಂತ ಪಣತೊಟ್ಟ ಅಂತ BJPಗೆ ಎಲ್ಲೋ ಹರಿಯಾಣದಲ್ಲಿ ಅದಕ್ಕೆ ನೀರು ಕಾಂಗ್ರೆಸ್ಗೆ ಮರುಜೀವ ಬರುತ್ತೆ ಅಂತ ಎಣಿಸ್ಕೊಂಡ್ಬಿಟ್ಟಿದ್ರು ಕೂಡ ಅದು ಸಾಧ್ಯವಾಗದಿದ್ದಾಗ ಆ ಚುನಾವಣೆಗಳು ದೆಹಲಿ ಮತ್ತು ಮುಂಬೈ ಮಹಾರಾಷ್ಟ್ರದ ಎಲೆಕ್ಷನಲ್ಲೂ ಕೂಡ ಒಂದು ರೀತಿಯ BJPಗೆ ಕ್ರಾಂತಿಯ ರೀತಿಯಲ್ಲಿ ಬದಲಾವಣೆಗಳು ಆದರೂ ಕೂಡ ಕಟ್ಟ ಕಡೆಯ ಪ್ರಯತ್ನವಾಗಿ ಎಲ್ಲೋ ಇಂಡಿ ಗೌರ್ಮೆಂಟ್ಗೆ ಈಗ ಇರುವಂತಹ ಕಡೆಗ ಚಾಯ್ಸ್ ಏನಂತ ಹೇಳಿದ್ರೆ ಬಿಹಾರ್ ಎಲೆಕ್ಷನ್ ಎಲ್ಲೋ ಕಾಂಗ್ರೆಸ್ನ ಉಳಿವಿನ ನಡುವಿನ ಇಂಪ್ಯಾಕ್ಟಲ್ಲಿ ಇರಬಹುದು ಅನ್ನೋ ಒಂದು ಕ್ವಶನೇಬಲ್ ಮಾರ್ಕ್. ಬಟ್ ಸ್ಟಿಲ್ ಈ ಒಂದು ಬಿಹಾರ್ ಎಲೆಕ್ಷನ್ ಇದೆಲ್ಲ ಇಡೀ ದೇಶಕ್ಕೆ ಹಲವು ರೀತಿಯ ಕ್ವಶನ್ಗಳನ್ನು ಹಾಕಿಕೊಟ್ಟಿರುವುದಂತೂ ಸತ್ಯ. ಇದು ಮುಂದೆ ಈಗ ನಾಳೆ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ, ನಾಳೆದಿಂದ ನಾವು ಅದರ ಬಗ್ಗೆ ಈ ಹಾಕಿದ ಕ್ವಶನ್ಗಳ ಆನ್ಸರ್ಗಳಿದ್ದಾವಲ್ಲ, ಅದು ದೇಶದ ಜನತೆ ಮಾತ್ರ ಅಲ್ಲ, ಸರ್ಕಾರಗಳ ಕೂಡ ಅದಕ್ಕೆ ಆನ್ಸರ್ ಕೊಡುವಂಥ ಪ್ರಯತ್ನ ಮಾತ್ರ ಅಲ್ಲ, ಆನ್ಸರ್ ಕೊಡಬೇಕಾಗಬಹುದು. ಇಲ್ಲಾಂದರೆ ದೇಶದ ನಡೆ ಎಲ್ಲೆಲ್ಲೋ ದಾರಿ ತಪ್ಪಿ ಹೋಗುವಂಥ ಪರಿಸ್ಥಿತಿ ಇದೆ. ಟುಡೇ ಲೈಕ್ ವಿ ಆರ್ ಸೇಯಿಂಗ್ ಟುಡೇ, ಈಗ ನಾವು ಹೇಳ್ತಿದ್ವಿ ಎಕ್ಸಿಟ್ ಪೋಲ್ ಮತ್ತು ಏನು ಆಗಬಹುದು ಅನ್ನೋದು, ಅದು ಆಗಬಹುದಾದಕ್ಕಿಂತಲೂ ಮುಂಚೆ ಎಲೆಕ್ಷನನ್ನು ಇವತ್ತು ನಾವು ಸ್ಟ್ರಾಟಜಿ ಅನ್ನುವ ರೀತಿಯಲ್ಲಿ ಕರಿತೀವಿ. ಎಲೆಕ್ಷನ್ ಮತದಾನವನ್ನು ನಾವೀಗ ಸ್ಟ್ರಾಟಜಿ, ಯಾವ ಪಾರ್ಟಿಗಳು ಯಾವ ಘಟಬಂಧನಗಳು ಯಾವ ರೀತಿಯ ಸ್ಟ್ರಾಟಜಿಗಳನ್ನು ಮಾಡ್ತು ಅನ್ನೋದು. ಬಿಹಾರದಲ್ಲಿ 2 ರೀತಿಯ ಸ್ಟ್ರಾಟಜಿಗಳು, ಪ್ರೀ ಪೋಲ್ ಅಲಯನ್ಸ್ ಅಂತ ನಾವು ಕರಿತೀವಿ. ಚುನಾವಣೆಯ ಮೊದಲೇ ಅಲಯನ್ಸ್ ಮಾಡಿಕೊಡುವಂತಹ ಪರಿಸ್ಥಿತಿ ಈಗ ಭಾರತ ದೇಶದಲ್ಲಿದೆ. ಇಫ್ ಯು ಸಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ರಾಜ್ಯ ಸರ್ಕಾರಗಳಾಗಲಿ, ಯಾರಿಗೂ ಕೂಡ ಇವತ್ತು ನಾವು ಏಕಪಕ್ಷೀಯವಾಗಿ ಜನರ ಮನಸ್ಸನ್ನು ಗೆದ್ಕೊಂಡು ಬರ್ತೀವಿ ಅಥವಾ ಏಕಪಕ್ಷೀಯವಾಗಿ ನಾವು ಜನರನ್ನು ಪ್ರಾಮಿಸಸ್ಗಳನ್ನು ಕೊಟ್ಟು ನಮ್ಮನ್ನು ಭರವಸೆ ಇಟ್ಟಂತಹ ಓಟ್ಗಳು ನಮಗೆ ಬೀಳ್ತವೆ ಅನ್ನುವ ಭರವಸೆ ಯಾವ ರಾಜಕೀಯ ಪಾರ್ಟಿಗಳಿಗೂ ಪಕ್ಷಗಳಿಗೂ ಇವತ್ತಿಗೆ ಇಲ್ಲ. ಇಟ್ ಈಸ್ ಕಾಲ್ಡ್ ಪ್ರೀ ಪೋಲ್ ಅಲಯನ್ಸ್ ಮುಖಾಂತರ ನಾವು ಬರ್ತೀವಿ ಅನ್ನೋದನ್ನು ಹೇಳೋದು. ಅಷ್ಟೇ ಮುಖ್ಯವಾಗಿ ನಾವು ಇನ್ನೊಂದು ಕಡೆ ನೋಡ್ತೀವಿ, ಇಟ್ ಈಸ್ ಇಂಪ್ಯಾಕ್ಟ್ಗಳ ಬಗ್ಗೆ ಮಾತಾಡಿದಾಗ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಈಗ ನಿತೀಶ್ ಕುಮಾರ್ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಎಲೆಕ್ಷನ್ಗೆ ಹೋಗಿದ್ದಾರೆ. ಹೌದು, ಪುನಃ ನಮ್ಮ ಗೌರ್ಮೆಂಟ್ಗಳನ್ನು ನೀವು ಆಯ್ಕೆ ಮಾಡಿಕೊಡಿ ಅಂತ ಹೋಗಿದ್ದಾರೆ. ಮೋದಿ ಗೌರ್ಮೆಂಟ್ಗೆ ಇದು ಯಾಕೆ ಚಾಲೆಂಜಬಲ್ ಅಂತ ಹೇಳ್ತಾ ಇದ್ದೀವಿ ಅಂದರೆ, 12 MPಗಳೊಟ್ಟಿಗೆ ಕಳೆದ 2024 ಎಲೆಕ್ಷನಲ್ಲಿ ಬಂದವರು 12 MPಗಳನ್ನು ಕೂತ್ಕೊಂಡಿದ್ದಾರೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಎಲ್ಲೋ ಮೋದಿ ಗೌರ್ಮೆಂಟಿಗೆ ಈ 12 ಕಂಬಗಳು ಎಲ್ಲಿಯಾದರೂ ಅಲುಗಾಡಿದರೆ, TDPಯ 16 ಕಂಬಗಳು ಅಲುಗಾಡಿದರೆ ಎಲ್ಲೋ ಸೆಂಟ್ರಲ್ ಗೌರ್ಮೆಂಟಿನ ಅಸ್ತಿತ್ವಕ್ಕೆ ಧಕ್ಕೆ ಆಗಬಹುದು ಅನ್ನೋ ಒಂದು ಕ್ವಶನೇಬಲ್ ಮಾರ್ಕ್. ಇನ್ನೊಂದು ಕಡೆ ನಾನು ಹೇಳಿದ್ವಿ, ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಈಗ ಇಂಡಿ ಗೌರ್ಮೆಂಟ್ ಹೋಗಿದೆ. ಕಡೆಯ ಚಾನ್ಸೋ ಇದೇನೋ ರಾಹುಲ್ ಗಾಂಧಿಯವರಿಗೆ ತನ್ನನ್ನು ತಾನು ಪ್ರೂವ್ ಮಾಡಿಕೊಳ್ಳಿಕ್ಕೆ, ಅಥವಾ ಕಾಂಗ್ರೆಸ್ನಲ್ಲಿಯೂ ಕೂಡ ಈ ಚುನಾವಣೆ ಆದ ಮೇಲೆ ಮಹಾಕ್ರಾಂತಿ ಆಗಬಹುದಾ ಎನ್ನುವುದು. ಮೂರನೇದಾಗಿ ಕರ್ನಾಟಕ ಗೌರ್ಮೆಂಟಲ್ಲಿ ಈಗಾಗಲೇ ಒಬ್ಬರು ಕುರ್ಚಿ ಮೇಲೆ ಇದ್ದಾರೆ, ಇನ್ನೊಬ್ಬರು ಕುರ್ಚಿಯನ್ನು ಎಳಿಲಿಕ್ಕೆ ನೋಡಿ ತಾನು ಕೂತ್ಕೋಬೇಕಂತ ಪರಿಸ್ಥಿತಿಯಲ್ಲಿರುವಾಗ ಕಾಂಗ್ರೆಸ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಈ ಚುನಾವಣೆಯ ಫಲಿತಾಂಶವನ್ನು ನೋಡಿದ ಮೇಲೆ ಹೌ ಡೇರ್ ದೇ ಕ್ಯಾನ್ ಟೇಕ್ ಎ ಡಿಸಿಷನ್ ಇನ್ ಕರ್ನಾಟಕ ಅನ್ನುವ ಇಂಪ್ಯಾಕ್ಟ್ ಇವತ್ತು ಕ್ವಶನೇಬಲ್. ದಟ್ ಈಸ್ ವಾಟ್. ಬಟ್ ಇಲ್ಲಿ ನೋಡಿದರೆ ಎಲ್ಲೋ ಇಂಡಿ ಪಕ್ಷವು ಪ್ರೀ ಅಲಯನ್ಸಲ್ಲೂ ಹಲವು ರೀತಿಯ ಹಿನ್ನಡೆಗಳನ್ನು ಕಳ್ಕೊಂಡಿದ್ದಾವೆ. ಅದರ ನಂತರ ಸ್ಟ್ರಾಟಜಿಗಳಲ್ಲೂ ಎಲ್ಲೋ ಫೇಲ್ಯೂರ್ ಆಗಿದ್ದಾರೆ. ಅದರ ನಂತರ ತಾವು ಸ್ಟ್ರಾಟಜೈಸ್ ಮಾಡಿದಂತಹ ವೋಟ್ ಚೋರಿ ಅನ್ನುವ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದಂಗೆ ಅದನ್ನು ಒಂದು ರೀತಿಯ ಕನ್ಕ್ಲೂಷನ್ಗೆ ತಗೊಂಡೋಗುವಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟ ಫೇಲ್ ಆಗಿದೆ ಅನ್ನುವ ಮಾತುಗಳಿದ್ದರೆ, ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಅವರು ಮಾಡಿದಂತಹ ಪಾರ್ಟಿ ಇದೆ ಅಲ್ವಾ, ಜನಸ್ವರಾಜ್ಯ ಪಕ್ಷ ಏನಿದೆ ಅಲ್ವಾ, ಅದು ಎಷ್ಟರ ಮಟ್ಟಿಗೆ ಯಾರಿಗೆ ಇಂಪ್ಯಾಕ್ಟ್ ಮಾಡಬಹುದು, ಯಾರ ವೋಟ್ಗಳನ್ನು ಅವರು ಎಷ್ಟು ಪರ್ಸೆಂಟೇಜ್ಗಳಲ್ಲಿ ತಗೊಬೋದು ಅನ್ನೋದು ಕೂಡ ಬಿಹಾರ್ ಎಲೆಕ್ಷನಲ್ಲಿ ಒಂದು ರೀತಿಯಲ್ಲಿ ಎಕ್ಸಿಟ್ ಪೋಲಲ್ಲಿ ನಾವು ನೋಡ್ಕೊಂಡ್ಬರ್ಬೋದು. ಸಚಿನ್. ಎಸ್, ಇನ್ನು BJP ಮತ್ತು ಕಾಂಗ್ರೆಸ್ನ ವಕ್ತಾರರು ಕೂಡ ಜಾಯ್ನ್ ಆಗಿದ್ದಾರೆ. BJPಯ ರಾಜ್ಯ ವಕ್ತಾರರಾಗಿರುವಂತಹ ಯದುಕುಮಾರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಇನ್ನು ನಂದನ್ ಕಶ್ಯಪ್, ಕಾಂಗ್ರೆಸ್ನ ವಕ್ತಾರರು, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ಇನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ಸಮೀವುಲ್ಲಾ ಅವರು ಈಗ
ಸಂಪರ್ಕಕ್ಕೆ ಬಂದಿದ್ದಾರೆ. ಅವ್ರನ್ನೂ ಕೂಡ ಭಾಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ಸಮೀವುಲ್ ಅವರೇ. ಈಗ ಭಾಳ ಮುಖ್ಯವಾಗಿ ಈಗ ನಾವು ನೇರವಾಗಿ BJPಯ ವಕ್ತಾರರ ಹತ್ರ ಹೋಗೋಣ. ಯದುಕುಮಾರ್ ಅವರೇ, ಆಲ್ರೆಡಿ ನಿಮ್ಮ ಸರ್ಕಾರ BJP ಜೊತೆ ಕೈ ಜೋಡಿಸಿದ್ದಾರೆ, ನಿತೀಶ್ ಕುಮಾರ್ CM ಆಗಿದ್ದಾರೆ. ನವೆಂಬರ್ 14ಕ್ಕೆ ಫಲಿತಾಂಶ ಹೊರ ಬೀಳುತ್ತೆ, ಏನಾಗಬಹುದು ಅಂತ ತಾವೇನಂತೀರ? ಬಿಹಾರದ ಹಿತದೃಷ್ಟಿಯಿಂದ ಕಳೆದ 20 ವರ್ಷದಿಂದ ನಮ್ಮ ಸರ್ಕಾರ ಅಲ್ಲಿರೋವಂಥದ್ದು. ಬೇರೆ ಬೇರೆ ಸರ್ಕಾರಗಳು ಇಷ್ಟು ದೀರ್ಘಾವಧಿ ಆದಮೇಲೆ ಆ್ಯಂಟಿ ಇನ್ಕಂಬೆನ್ಸಿ ಫೇಸ್ ಮಾಡುವಂಥ ಹಲವಾರು ರಾಜ್ಯಗಳನ್ನು ನೋಡಿದ್ದೀವಿ. ಆದರೆ ಇದು ಪ್ರೋ ಇನ್ಕಂಬೆನ್ಸಿ ಇರೋದ್ರಿಂದ ಪ್ರತಿ ಸತಿನೂ ಭಾರತೀಯ ಜನತಾ ಪಾರ್ಟಿ ಮತ್ತು JDU ನೇತೃತ್ವದ ಸರ್ಕಾರವನ್ನೇ ಅಲ್ಲಿನ ಜನ ಮತ್ತೆ ಮತ್ತೆ ಚುನಾಯಿಸ್ತಾ ಇರೋವಂಥದ್ದು. ಇದರಲ್ಲಿ ಮೇಯ್ನಾಗಿ ಏನು ಗೊತ್ತಾ ಸರ್, ಇಟ್ಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಆ ಬಿಹಾರದ ಜನ ಜಂಗಲ್ ರಾಜ್ನ ಏನು ನೋಡಿದ್ದಾರೆ 15-20 ವರ್ಷ ಅವ್ರೇನು ನೋಡಿದ್ದಾರೆ, ಅದಕ್ಕೆ ಡಿಫ್ರೆನ್ಸ್ ಮತ್ತೆ ಮತ್ತೆ ಅವ್ರಿಗೆ ಮರುಕಳಿಸ್ತಾ ಇರುತ್ತೆ. ಮತ್ತೆ ಆ ಜಂಗಲ್ ರಾಜ್ಗೆ ಹೋಗೋದು ಬೇಡ, ಯಾವುದು ಅಭಿವೃದ್ಧಿಶೀಲ ಇರುತ್ತೆ, ಯಾರಿಗೆ ಮಹಿಳೆಯರಿಗೆ ಸುರಕ್ಷತೆ ಇರುತ್ತೆ, ಯಾವುದು ರೋಡ್ಸ್ ಮತ್ತು ಎಲೆಕ್ಟ್ರಿಸಿಟಿ ಏನಿರುತ್ತೆ ಅದ್ರ ಪರವಾಗಿ ಜನ ಇರ್ತಾರೆ. ಮತ್ತು ಅತ್ಯಧಿಕವಾಗಿ ಮಹಿಳೆಯರಿಗೆ ಸಬಲೀಕರಣದ ಯೋಜನೆಗಳೇನಾಗಿದೆ ಅದು ಒಂದು ಉತ್ತಮ ರೀತಿಯಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು JDU ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಮೇಯ್ನ್ ಏನಂದರೆ ಮಹಿಳಾ ಸಬಲೀಕರಣದ ಏನು ಅವರು ಹೊಸದೊಂದು ಕಾರ್ಯಕ್ರಮ ತಂದರು ಅದು ತುಂಬ ಇಂಪ್ಯಾಕ್ಟ್ ಆಗಿದೆ ಲಾಸ್ಟ್ 8-10 ತಿಂಗಳಿಂದ. ಅದಲ್ಲಿ ದಿಸ್ ವಿಲ್ ಬಿ ದ ಮೇನ್ ಪ್ಲಾಂಕ್ ಆಫ್ ದಿ ಬಿಹಾರ್ ಎಲೆಕ್ಷನ್ಸ್ ಫಾರ್ BJP ಆ್ಯಂಡ್ JDU ಸರ್. ಯದುವೀರವ್ರೆ, ನನ್ನ ಕ್ವಶನ್ ಇಲ್ಲಿ ಮಹಿಳಾ ಯೋಜನೆ ಬಗ್ಗೆ, ಸಬಲೀಕರಣದ ಯೋಜನೆ ಬಗ್ಗೆ ನೀವು ಮಾತಾಡಿ. ಎಸ್ ಸರ್. ಎಲ್ಲಿ ಅಂದರೆ ಅಳಿಯ ಅಲ್ಲ ಮಗಳಗಂಡ ಅನ್ನುವ ರೀತಿಯಲ್ಲಿ ಒಂದು ರೀತಿಯ ಪ್ರಾಜೆಕ್ಟ್ಗಳು ಕರ್ನಾಟಕದಲ್ಲಿ, ಇದನ್ನೇ ನಾವು ಭಾಗ್ಯ ಅಂತ ಕರಿತೀವಿ. ಈ ನಾನು ಹೇಳ್ತಿರೋದು 5 ವರ್ಷದ ಅವಧಿಯಲ್ಲಿ ಈ ಎಲೆಕ್ಷನ್ಗಳು ಬಂದಾಗಲೇ 10 ತಿಂಗಳ ಮುಂಚೆ ನಮಗೆ ಮಹಿಳೆಯರು ನೆನಪಾಗೋದು, ಜಾತಿಗಳು ನೆನಪಾಗೋದು, ಮಕ್ಕಳು ನೆನಪಾಗೋದು, ಯುವಕರು ನೆನಪಾಗೋದು, ವೃದ್ಧರು ನೆನಪಾಗೋದು. ಒಂದೊಂಥರ ವಂಡರ್ಫುಲ್ ಸ್ಟ್ರಾಟಜಿ ಇದು. ನಾನು ನಿಮ್ಗೆ ಹೇಳ್ತೀನಿ, ಅಂದರೆ ಎಲ್ಲೋ ನೀವು BJPಯವರು ಇಲ್ಲಿ ಕೂತ್ಕೊಂಡಾಗ, ನಾವೇ ಡಿಸ್ಕಷನ್ ಟೇಬಲಲ್ಲಿ ಕೂತ್ಕೊಂಡಾಗ, ಅಥವಾ ನಿಮ್ಮವರು ಕಾಂಗ್ರೆಸ್ಸು ಕರ್ನಾಟಕವನ್ನು ದಿವಾಳಿ ಹತ್ತ ತಗೊಂಡೋಗ್ಬಿಟ್ಟಿದೆ, ಅಂದರೆ ನೀವು ಭಾಗ್ಯಗಳನ್ನು ಕೊಟ್ಬಿಟ್ಟು ದುಡ್ಡನ್ನು ಪೋಲ್ ಮಾಡ್ತಾ ಇದ್ದೀರಿ ಅನ್ನೋ ಒಂದು ರೀತಿಯಲ್ಲಿ. ಇದೇ ಮೋದಿಯವರು ಕೂಡ ಇದೇ ಒಂದು ರೀತಿಯಲ್ಲಿ ದೇಶದ ಪ್ರಧಾನಮಂತ್ರಿಯವರು ಹೇಳ್ತಾರೆ, ಐ ಡೋಂಟ್ ಬಿಲೀವ್ ಇನ್ ಗಿವಿಂಗ್ ಫ್ರೀ ಆಫ್ ಕಾಸ್ಟ್, ನಾನು ಅದನ್ನು ಫ್ರೀ ಆಫ್ ಕಾಸ್ಟ್ ಬಿಲೀವ್ ಮಾಡಲ್ಲ ಅಂತ ಹೇಳ್ತೀವಿ. ಬಟ್ ಎಲ್ಲೋ ಬಂದಾಗ, ಮಧ್ಯಪ್ರದೇಶಕ್ಕೆ ಬಂದಾಗ ನೀವು ಲಾಡ್ಲಿ ಬೆಹನಾ, ಅಲ್ಲಿಗೆ ಬಂದಾಗ ರಕ್ಷಾಬಂಧನಕ್ಕೆ ಕೊಡ್ತೀರಿ, ಈಗ ಬಂದಾಗ ನೀವು ಮಹಿಳಾ ಸಬಲೀಕರಣದ ರೀತಿಯಲ್ಲಿ ನಾವು ಪರ್ ಫ್ಯಾಮಿಲಿಗೆ 10,000 ರೂಪಾಯಿ 8-10 ತಿಂಗಳಿಂದ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇದು ಏನು ಒಂಥರ ದ್ವಂದ್ವ ನೀತಿ ಅಂತ ಅನ್ಸಲ್ವಾ ನಿಮಗೆ ಸರ್? ಈ ಯೋಜನೆ ಸರ್, ತಮ್ಮ ಕ್ಲಾರಿಫಿಕೇಶನ್ಸ್ಗೆ, ಈ ಯೋಜನೆ ಇದಾಗಲೇ ಕೇಂದ್ರ ಸರ್ಕಾರದಲ್ಲಿದೆ ಸ್ವನಿಧಿ ಯೋಜನೆ ಅಂತ. ಸ್ವನಿಧಿ ಯೋಜನೆ ಬೀದಿ ಬದಿ ವ್ಯಾಪಾರಿಗಳಿಗೆ ಏನಂತ ಸ್ವನಿಧಿ ಏನು ನಾವು ಕೊಡ್ತೀವಿ ಸ್ವನಿಧಿ ಯೋಜನೆ, ಅದು ಮತ್ತೆ ರಿಟರ್ನಬಲ್ ಅವ್ರು ಪೇ ಮಾಡಬೇಕು. ಪೇ ಮಾಡಿದ್ಮೇಲೆ ಮತ್ತೆ ಅವರು ರೀಪೇಮೆಂಟ್ ಅವ್ರಿಗೆ ಇದಿರುತ್ತೆ. ಮತ್ತು 2 ಲಕ್ಷದವರೆಗೂ ಇರುವಂಥದ್ದು ಲಕ್ಷಾಂತರ ಜನರು ತೊಗೊಂಡಿದ್ದಾರೆ ಸ್ವನಿಧಿ, ಮತ್ತು ಕೋಟ್ಯಾಂತರ ಜನ ಭಾರತದ ತಗೊಂಡಿದ್ದಾರೆ. ಅದೇ ರೀತಿಗಿದೆ ಇದು ಮುಖ್ಯಮಂತ್ರಿಗಳ ಇದು ರೋಜ್ಗಾರ್ ಯೋಜನೆ ಥರ ಸ್ವಸಹಾಯ ಪದ್ಧತಿಗೆ ಮಹಿಳಾ ಇದಕ್ಕೆ ಕೊಡ್ತಾ ಇರುವಂಥದ್ದು. ಇದನ್ನೇನು ಯಾವುದು ಫ್ರೀ ಕೊಡ್ತಾ ಇಲ್ಲ, ಅದು ಸ್ವಸಹಾಯ ಪದ್ಧತಿ ಥರ ಇಟ್ ವಿಲ್ ಬಿ ರೊಟೇಟಿಂಗ್. ಅದಲ್ಲಿ ಇಟ್ ವಿಲ್ ರೊಟೇಟಿಂಗ್ ಅಂದಾಗ ಅವರೊಂದು ಸಬಲೀಕರಣ ಆಗಬೇಕಾಗುತ್ತೆ. ಇವ್ರು ಕೇಳ್ತಾ ಇರ್ತಾರೆ ಸರ್, ಗ್ಯಾರಂಟಿ ಸಬಲೀಕರಣ ಬೇಡವಾ ಅಂತ. ಅದೇ ಪ್ರಶ್ನೆ ನಾವು ಕೇಳಬೇಕಾಗತ್ತೆ. ಇದು ಇಟ್ಸ್ ನಾಟ್ ಅ ಫ್ರೀ ಆರ್ ಸಮಥಿಂಗ್, ದ ಮನಿ ವಿಲ್ ಬಿ ರೊಟೇಟಿಂಗು. ಅವರ ಸಬಲೀಕರಣದ ಏನಿದೆ ಅದನ್ನು ಮಾಡೋಕ್ಕನ್ನೋದು. ಇದು ಇವರ ಗ್ಯಾರಂಟಿ ಎಲ್ಲಿ ಕೊನೆಯಾಗುತ್ತೋ ಮೋದಿ ಗ್ಯಾರಂಟಿ ಎಲ್ಲಿ ಶುರು ಆಗುತ್ತೆ. ಇವ್ರು ನಿಂತ್ಕೊಂಡು ಪ್ರಪಂಚನ ಆಕಾಶ ನೋಡ್ತಾ ಇರ್ತಾರೆ ಬಾಯಿ ಬಿಡೋ ಥರ. ನಾವು ಆ ಥರದ್ದು ಯಾವ ರಾಜ್ಯದಲ್ಲಿ ಆ ಥರದ್ದು ನೋಡಿಲ್ಲ, ಆ ಥರದ್ದು ಆಗಲ್ಲ. ಆ ಬಜೆಟ್ ಪ್ರಕಾರ ಅದೇನು ಪ್ರಕಾರ ಆಗಿ ಕಳೆದ 10 ತಿಂಗಳಿಂದ ಯಾವುದೇ ತಿಂಗಳು ಮಿಸ್ ಆಗದಿರೋವಂಥದ್ದು ಮಹಿಳೆಯರಿಗೆ ಕೊಡ್ತಾ ಇರೋವಂಥದ್ದು ಇದೆ ಸರ್ ಒಂದು ಫ್ಯಾಮಿಲಿಗೆ. ಇವಾಗ ಮಹಿಳೆಯರ ಬಗ್ಗೆ ತುಂಬ ಮಾತಾಡ್ತಾರೆ BJP ಮಿತ್ರರು. ಇದೇ ದೆಹಲಿಯಲ್ಲಿ BJP ಸರ್ಕಾರ ಬಂದು ಒಂದು 5-6 ತಿಂಗಳಾಗಿದೆ ಅನಿಸುತ್ತೆ ಸರ್. ಇಲ್ಲಿವರೆಗೂ ಅಲ್ಲಿ ಆಶ್ವಾಸನೆ ಪ್ರಾಮಿಸ್ ಮಾಡಿದ ಗ್ಯಾರಂಟಿಯನ್ನು ಇಲ್ಲಿವರೆಗೂ ಚಾಲನೆ ನೀಡೋಕ್ಕಾಗಿಲ್ಲ. 3 ಇಂಜಿನ್ ಗೌರ್ಮೆಂಟು, ಸೆಂಟ್ರಲ್ಲು, ಸ್ಟೇಟು, ಮೇಯರು ಕೂಡ BJP. ಅಲ್ಲಿ ಚಾಲನೆ ನೀಡೋಕ್ಕಾಗಿಲ್ಲ. ಅವರು ಮಹಿಳಾ ಸಬಲೀಕರಣ ಅಂತಾರಲ್ಲ, ಇಲ್ಲಿವರೆಗೂ ಅವರು ಅಲ್ಲಿನ ಮಹಿಳಾ ಮುಖ್ಯಮಂತ್ರಿಯಾಗಿ ದೆಹಲಿಯಲ್ಲಿ ಮಹಿಳೆಯರ ಪರವಾಗಿರೋ ಯೋಜನೆಯನ್ನು ನಮ್ಮ ಕರ್ನಾಟಕ ಕಾಂಗ್ರೆಸ್ ಆಶ್ವಾಸನೆ ನೀಡಿದ್ದ ಯೋಜನೆ ಕಾಪಿ ಮಾಡಿರೋದು ಇನ್ನೂ ಅಲ್ಲಿ ಚಾಲನೆ ಮಾಡೋಕ್ಕಾಗಲಿಲ್ಲ. ಮಹಾರಾಷ್ಟ್ರದಲ್ಲಿ ಚಾಲನೆ ಮಾಡಿದ್ರು 3 ತಿಂಗಳು ಹಾಕಿದ್ರು, 4ನೇ ತಿಂಗಳಿಗೆ ಇಲ್ಲಪ್ಪ ನಾವು ಇದಕ್ಕೆಲ್ಲ ನಾವು ಕೊಡೋದಿಲ್ಲ ದುಡ್ಡು. ಒಂದು ನಿಮಿಷ ನಿಮ್ಮ ಪ್ರಶ್ನೆ ನಿಮ್ಮ ಪ್ರಶ್ನೆ ಏನು? ನಾವು ಮಹಿಳೆಯರು ಅಂತೀರ ದ್ವಂದ್ವ ನೀತಿ ಅಂತ ರಾಕೇಶ್ ಶೆಟ್ಟಿ ಅವರು. ಅದಕ್ಕೂ ನಾವು ಉತ್ತರ ಕೊಡ್ತಾ ಇದ್ವಿ. ನಿಮ್ಮ ದ್ವಂದ್ವ ನೀತಿ ಏನು ಅಂದರೆ,
ಎಲೆಕ್ಷನ್ ಟೈಮ್ ಬರಬೇಕಾದ್ರೆ ಮಹಿಳೆಯರು ಕಾಣಿಸ್ತಾರೆ, ಎಲೆಕ್ಷನ್ ಬಂದ ತಕ್ಷಣ ನಿಮಗೆ ಯುವಕರು ಕಾಣಿಸ್ತಾರೆ, ಎಲೆಕ್ಷನ್ ಬಂದ ತಕ್ಷಣ ದಲಿತರು ಕಾಣಿಸ್ತಾರೆ, OBC ಕಾಣಿಸ್ತಾರೆ, ಎಲೆಕ್ಷನ್ ಆದಮೇಲೆ ಯಾರು ಕಾಣಿಸಲ್ಲ. ಕ್ಲಾಸಿಕ್ ಎಕ್ಸಾಂಪಲ್ ಏನು ಅಂದರೆ ಮಹಾರಾಷ್ಟ್ರದಲ್ಲಿ 3 ತಿಂಗಳು ಹಾಕಿದ್ರು, 1 ತಿಂಗಳು ಹಾಕಿದ್ರು ನಿಲ್ಸೇ ಬಿಟ್ರು. ಮಧ್ಯಪ್ರದೇಶದಲ್ಲಿ ಚಾಲನೆ ಇಲ್ಲ, ದೆಹಲಿಯಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇವರ ದ್ವಂದ್ವ ನೀತಿ ಏನು ಅಂದ್ರೆ ಬೈ ಎಲೆಕ್ಷನ್ಸ್ ಬರೋದಕ್ಕಿಂತ ಮುಂಚೆ ಯಾರು ಹಾಕಿದ್ರು ಸರ್? ಅಲ್ಲ, ಒಂದ್ ನಿಮಿಷ ನೋಡಿ, ಮೊನ್ನೆನೂ ಹಾಕಿದೆ, ನಿಮ್ಗೆ ಅಕೌಂಟ್ ಚೆಕ್ ಮಾಡಿಸಿ, ನಿಮ್ಮ ಬಿಜೆಪಿ ಕಾರ್ಯಕರ್ತರು One minute.